I bless you with wisdom. May your future be bright and guided by divine light. Embrace the path with courage. ನಮಸ್ತೆ, ಬನ್ನಿ ನಿಮ್ಮ ಪ್ರೇಮ ಜೀವನದಲ್ಲಿ ಏನು ಅಪ್ಡೇಟ್ ಇದೆ ನೋಡೋಣ. ಓಕೆ, ಸ್ನೀಕಿ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಫೇಕ್ ಪ್ರೊಫೈಲ್ ಮಾಡಿಕೊಂಡು ನಿಮ್ಮನ್ನ ಅವರು ನೋಡ್ತಿದ್ದಾರೆ. ಬಿಹೈಂಡ್ ದ ಸೀನ್ ಏನು ನಡೀತಾ ಇದೆ ಅನ್ನೋದು ಕೂಡ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೋಷಿಯಲ್ ಮೀಡಿಯಾ ಸ್ಕ್ಯಾಮ್ ಆಗ್ತಾ ಇದೆ. ಮೇ ಬಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿರಬಹುದು, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿಧದಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಡೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಜೊತೆಗೆ ಜಾಸ್ತಿ ಮಾತಾಡ್ತಾ ಇಲ್ಲ, ಒಂದ್ ರೀತಿ ಸ್ಟಿಲ್ ಆಗಿ ಇದ್ದಾರೆ, ಏನು ರೆಸ್ಪಾನ್ಸ್ ಇಲ್ಲ. ಸೊ ಮಾತಾಡುವಂಥ ಮನಸ್ಥಿತಿಲಿ ನಿಮ್ಮ ಪರ್ಸನ್ ಇಲ್ಲ. ಏನೋ ಒಂದು ಸಿಚುವೇಶನ್, ಕೋಲ್ಡ್ ಸಿಚುವೇಶನ್ ಆಗತ್ತೆ. ಜೊತೆಗೆ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಮಾತಾಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಏನು ಗೊತ್ತಿಲ್ದಂಗೆ ಇದ್ಬಿಡಿ. ಎಲ್ಲ ತಿಳ್ಕೊಂಡು ಏನೇ ಮಾತಾಡಿದ್ರು ಅದು ಬಹಳಷ್ಟು ರೂಲ್ಸ್ನ ಬ್ರೇಕ್ ಮಾಡುತ್ತೆ. ಮತ್ತೆ ಒಂದ್ ರೀತಿ ಬೆಗ್ಗಿಂಗ್ ರೀತಿ ಇರುತ್ತೆ. ಸೊ ಯಾವುದು ಕೆಲ್ಸಕ್ಕೆ ಬರೋದಿಲ್ಲ. ಸೊ ನೀವು ಮಾತಾಡಿ ನಿಮ್ಮ ಸಮಯನ, ನಿಮ್ಮ ಎನರ್ಜಿನ, ನಿಮ್ಮ ಅರ್ಹತೆನ ಕಮ್ಮಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಇನ್ಫ್ಲೂಯೆನ್ಸ್ ಇದೆ ಥರ್ಡ್ ಪಾರ್ಟಿದು. ಸೊ ಸಾಕಷ್ಟು ಮನಿಪ್ಯುಲೇಷನ್ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ವಾಲ್ವ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ, ಅಥವಾ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಮದುವೆ ವಿಚಾರಕ್ಕೂ ಕೂಡ ಇರಬಹುದು ಕೆಲವರಿಗೆ. ಡೆಫಿನೆಟ್ಲಿ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದ್ ಸ್ವಲ್ಪ ರಿಸ್ಕ್ ಇದೆ. ಸೊ ಒಂದಷ್ಟು ರಹಸ್ಯಗಳು ಇದೆ, ಒಂದಷ್ಟು ಸತ್ಯವಲ್ಲದ ಸತ್ಯಗಳು ಕೂಡ ಇದೆ. ಸೊ ಬಹಳಷ್ಟು ದುಂದು ವೆಚ್ಚ ಮಾಡೋದು, ದುರಭ್ಯಾಸಗಳಿಗೆ ಒಳಗಾಗಿರುವಂಥದ್ದು, ಸಾಕಷ್ಟು ಕಾಮಕ್ಕೋಸ್ಕರ ಅವರು ತಮ್ಮ ಹಣನ ವ್ಯಯ ಮಾಡ್ತಾ ಇರೋದು, ಟೈಮನ್ನ ವ್ಯಯ ಮಾಡ್ತಾ ಇರೋದು ಕೂಡ ಇದೆ. ತಲೆ ಎಲ್ಲ ಖಾಲಿಯಾಗಿದೆ ಅವರಿಗೆ. ಗೇಮ್ ಮೇಲೆ ಗೇಮ್ ಹಾಕಿ ಹಾಕಿ ತಲೆಯಲ್ಲಿ ಗೇಮು ಮತ್ತೆ ನೆಗೆಟಿವಿಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಬ್ಲಾಂಕ್ ಆಗಿದ್ದಾರೆ ಸದ್ಯಕ್ಕೆ. ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ ಸೇಮ್ ಇದೆ. ನೀವು ಕೂಡ ಬ್ಲಾಂಕ್ ಆಗಿರ್ಬೋದು, ಅವರು ಕೂಡ ಬ್ಲಾಂಕ್ ಆಗಿರ್ಬೋದು. ಸದ್ಯಕ್ಕೆ ಏನಿಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬಹುದು ಅಂದ್ರೆ, ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡೋದು, ಮಕ್ಳ ಕಡೆ ಹೆಚ್ಚಿನ ಗಮನನ ಕೊಡೋದು, ಫ್ಯಾಮಿಲಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಟ್ರೆ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ಫ್ಯಾಮಿಲಿ ಸೆಕ್ಯೂರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಆಲ್ರೆಡಿ ನಿಮಗೆ ಮ್ಯಾರೇಜ್ ಆಗಿದ್ರೆ ಆ ಮ್ಯಾರೇಜ್ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ. ಕೆಲವ್ರಿಗೆ ಮಕ್ಕಳ ಬೇಡ ಅನ್ಕೊಂಡಿದ್ರೆ ಮಕ್ಕಳು ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಕೆಲವ್ರು ಮದುವೆ ಬೇಡ ಅನ್ಕೊಂಡಿದ್ರೆ ಮದುವೆ ಕಡೆ ಗಮನ ಕೊಡಿ. ಇದೆಲ್ಲ ಆಗಿರೋರು ನಿಮ್ಮ ಫ್ಯಾಮಿಲಿ ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಹಿಂದೆ ಆಗಿದ್ದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಫ್ಲೆಕ್ಷನ್ ಇದೆ. ಎಸ್ಪೆಷಲಿ ನೈಟಲ್ಲಿ ಎದ್ದಿರಬೇಡಿ, ನಿದ್ದೆ ಮಾಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ನಿಜವಾದ ಬಣ್ಣಗಳು ಎಲ್ರದ್ದು ವಿಕೃತ ಬಣ್ಣಗಳು ಕೂಡ ಕಾಣಿಸ್ತಾ ಹೋಗ್ತದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅಟ್ ದಿ ಸೇಮ್ ಟೈಮ್ ನಿಜವಾದ ಪ್ರೀತಿ ಕೂಡ ನಿಮಗೆ ವಾಪಸ್ ಬರುವಂಥದ್ದು ಕೂಡ ಇದೆ. ಸೊ ಯಾರೋ ತುಂಬ ವಾಚ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ, ಅಥವಾ ನೀವು ಹೇಗೆ ಸಿಗ್ತೀರಾ ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಕೆಲವ್ರಿಗೆ ಭಯ ಇದೆ, ಅವಮಾನ ಆಗತ್ತೆ ಅನ್ನುವಂಥ ರೀತಿಲಿ. ಏನಾದರೂ ಗೊತ್ತಾದರೆ, ಕೆಲವು ವಿಚಾರಗಳು ಗೊತ್ತಾಗ್ಬಿಟ್ರೆ ಅವಮಾನ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಹೆವಿ ಎನರ್ಜಿ ಇದೆ. ಸೊ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಗಾಸಿಪಿಂದ ಬೇಜಾರಾಗಿದ್ದೀರಾ, ಡಿಸಿಷನ್ ಕೆಲವು ಬೇಜಾರಾಗಿದೆ ನಿಮ್ಮದು, ನಿಮ್ಮ ಪಾರ್ಟ್ನರ್ದು. ಇಬ್ಬರು ಸೇಮ್ ಎನರ್ಜಿಲೇ ಇದ್ದೀರಾ, ಟೆಲಿಪತಿಕಲಿ ಕೂಡ ಕನೆಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಟ್ರಿಗರಿಂಗ್ ಎನರ್ಜಿಲಿ ಇದ್ದೀರಾ. ಸೊ ಒಂದಷ್ಟು ಏನೋ ಹೆವಿ ಫ್ಲೋ ಆಗುವಂಥದ್ದು, ಹೆವಿ ಮಳೆ ಬರುವಂಥ ರೀತಿಲಿ
ಒಂದ್ ರೀತಿ ಸುನಾಮಿ ಬರುವಂಥ ರೀತಿಲಿ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ತುಂಬಾ ಹೊಟ್ಟೆ ಕಿಚ್ಚಿನ ಜನಗಳು ನಿಮ್ಗೆ ಸಮಸ್ಯೆ ಮಾಡ್ತಿದ್ದಾರೆ. ಸೊ ನೀವು ಒಂದು ಅನ್ವಾಂಟೆಡ್ ಕಾಲ್ ಕೂಡ ಎಕ್ಸ್‌ಪೆಕ್ಟ್ ಮಾಡಬಹುದು. ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ 11/11 ಮ್ಯಾನಿಫೆಸ್ಟೇಷನ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.